ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ, ಹಾಗೆ ದ್ವಾದಶ ರಾಶಿಗಳು ಅಂದರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಇದಕ್ಕೆ ಪರಿಹಾರ ಮಾರ್ಗಗಳು ಹೇಗಿವೆ ಇದನ್ನು ತಿಳ್ಕೊಳ್ಳೋಣ. ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಇವತ್ತು ಭಾನುವಾರ ಆಗಿರುವುದರಿಂದ ಆದಿತ್ಯ ದೇವನನ್ನು ಭಾನುವಾರ ದಿನ ಪ್ರಾಶಸ್ತ್ಯವನ್ನು ನೀಡ್ತೀವಿ ಪೂಜೆ ಮಾಡಲಿಕ್ಕೆ ಅಥವಾ ಆರಾಧನೆ ಮಾಡಲಿಕ್ಕೆ. ಯಾಕೆ, ಇದರ ವಿಶೇಷತೆ ಏನು, ಇದರ ಹಿನ್ನೆಲೆ ಏನು, ಪೂಜಾ ಕ್ರಮಗಳು ಯಾವ ರೀತಿಯಾಗಿರಬೇಕಾಗತ್ತೆ, ಇನ್ನು ಸೂರ್ಯ ಭಗವಾನನನ್ನು ಪ್ರಾರ್ಥಿಸೋದ್ರಿಂದ ನಮ್ಮಲ್ಲಿ ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಗುರುಗಳ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾಷಾಯವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇಣ ಶಂಖಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಸುಬ್ರಾಯ ರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ಶ್ರೀಗುರುಭ್ಯೋ ನಮಃ. ಮಾತೃದೇವೋ ಭವ ಪಿತೃದೇವೋ ಭವ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ಪೌರ್ಣಿಮೆ ಹುಣ್ಣಿಮೆ ಭಾನುವಾರ ಮೃಗಶಿರ ನಕ್ಷತ್ರ ಶುಕ್ಲನಾಮಯೋಗ ಭವಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಹೇಗಿದೆ ನನ್ನ ತಿಳ್ಕೊಂಡಿದ್ದಾಯಿತು. ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಇನ್ನು ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿದೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ಆಸತ್ಯೇನ ರಜಸ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾ ರಥೇನ ದೇವೋ ಜಾತಿ ಭುವನಾ ವಿಪಶ್ಯನ್. ಓಂ ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ. ಅಸ್ಯ ಯಜ್ಞಸ್ಯ ಸುಕ್ರತುಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ. ನಿಷ್ಕ್ರೀತೋ ಯಂ ಯಜ್ಞಿಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರೋರಿಗೆ ಇವತ್ತಿನ ದಿವಸ ಆಹಾರದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಆಹಾರದಿಂದಲೂ ಕೂಡ ವ್ಯತ್ಯಾಸ, ಆಹಾರದಲ್ಲಿ ವ್ಯತ್ಯಾಸ ಅಂದರೆ ನಮಗೆ ಯಾವುದೋ ಸರಿಯಾದ ಸಮಯಕ್ಕೆ ನಮಗೆ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಯಾವುದೋ ಆಹಾರ ಅಂದರೆ ನಾವು ಏನೋ ಹೊರಗಡೆ ಏನೋ ತಿಂಡಿ ತಿನಿಸು ತಿಂದಿದ್ದರಿಂದ ಅಥವಾ ಬೇರೆ ಯಾವುದೋ ಕರಿದ ಪದಾರ್ಥವನ್ನು ನಾವು ಸ್ವೀಕಾರ ಮಾಡಿದ್ದರಿಂದ ನಮಗೆ ಸ್ವಲ್ಪ ಸಮಸ್ಯೆ ಆಗತಕ್ಕಂಥದ್ದು ಆಹಾರದಿಂದ. ಹಾಗೆ ಮಾತು ಸ್ವಲ್ಪ ಕಠಿಣವಾಗತಕ್ಕಂಥದ್ದು ಅಂದರೆ ನಾವು ಆಡುವಂಥ ಮಾತು ಇನ್ನೊಬ್ಬರಿಗೆ ಸ್ವಲ್ಪ ನೋವುಂಟು ಮಾಡತಕ್ಕಂಥದ್ದು. ಅಂದರೆ ನಾವು ಯಾವ ರೀತಿ ಅದಕ್ಕೆ ಮಾತು ಆಡಿದರೆ ಹೋಯಿತು ಅಂತ ಹೇಳಿದ್ದಾರೆ. ನಾವು ವಿವೇಚನೆಯಿಂದ ವಿಚಾರ ಮಾಡಿ ಮಾತನ್ನು ಆಡತಕ್ಕಂಥದ್ದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ಹಣಕಾಸಿನ ತೊಂದರೆ ಬರತಕ್ಕಂಥದ್ದು ಇವತ್ತಿನ ದಿವಸ. ನಾವೇನೋ ಸಾಲ ಕೊಟ್ಟಿರ್ತೇವೆ, ಕೊಟ್ಟಿದ್ದವರು ನಾವು ಕೇಳಿದಾಗ ಅವರು ಆ ಸಮಯಕ್ಕೆ ನಮ್ಮ ಸಮಯಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಕೆಲಸ ಕಾರ್ಯ ಸುಗಮವಾಗಿ ಆಗತಕ್ಕಂಥದ್ದು. ಕೆಲವೊಂದು ರೀತಿಯಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ಅನುಕೂಲಕರವಾದ ರೀತಿಯಲ್ಲಿ ಆಗತಕ್ಕಂಥದ್ದು. ನಾವು ಇಷ್ಟು ಕೆಲಸ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿರ್ತೇವೆ, ಅಷ್ಟು ಕೆಲಸ ಸಾಮಾನ್ಯವಾಗಿ ಆಗತಕ್ಕಂಥದ್ದು ಇವತ್ತಿನ ದಿವಸ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರೋರಿಗೆ ಶಿರೋಬಾಧೆ ಸ್ವಲ್ಪ
ತಲೆನೋವು ಬರತಕ್ಕಂಥದ್ದು ಅಥವಾ ತಲೆಗೆ ಸಂಬಂಧಪಟ್ಟಂಥ ವ್ಯತ್ಯಾಸ ಸ್ವಲ್ಪ ಏನು ವ್ಯತ್ಯಾಸ ಆಗತಕ್ಕಂಥದ್ದು, ಹಾಗೆ ಸಂಗಾತಿಯಿಂದ ಸಹಕಾರ ಸಿಗತಕ್ಕಂಥದ್ದು. ಇವತ್ತಿನ ದಿವಸ ದುರ್ಗಾ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗತಕ್ಕಂಥದ್ದು. ಇವತ್ತಿನ ದಿವಸ ಅನಗತ್ಯ ವ್ಯಯ, ಸ್ವಲ್ಪ ಖರ್ಚು, ಅದು ಬೇಕೋ ಬೇಡೋ ಗೊತ್ತಿಲ್ಲ, ಮತ್ತು ಆ ರೀತಿಯಲ್ಲಿ ಖರ್ಚಾಗತಕ್ಕಂಥದ್ದು. ಇವತ್ತಿನ ದಿವಸ ಸಾಲ ಮಾಡಿಕೊಳ್ಳಬಾರದು, ಸಾಲ ಆಗತಕ್ಕಂಥ ಸಾಧ್ಯತೆ ಇದೆ. ಆದಷ್ಟು ನಾವು ಸಾಲವನ್ನು ಮಾಡಲೇಬಾರದು, ಸಾಲವೇ ಶೂಲಕ್ಕೆ ಕಾರಣ ಆಗತಕ್ಕಂಥದ್ದು. ಹಾಗಾಗಿ ನಾವು ಆದಷ್ಟು ಸಾಲವನ್ನು ಯಾವತ್ತೂ ಕೂಡ ಮಾಡಬಾರದು. ಕೆಲಸದಲ್ಲಿ ಪರಿಶ್ರಮ, ಇವತ್ತಿನ ದಿವಸ ಸ್ವಲ್ಪ ಪರಿಶ್ರಮದಿಂದ ಕಾರ್ಯಸಿದ್ಧಿ ಆಗತಕ್ಕಂಥದ್ದು, ಪರಿಶ್ರಮದಿಂದ ಕೆಲಸ ಆಗತಕ್ಕಂಥದ್ದು. ಯಾಕಂದರೆ ಹೆಚ್ಚು ನಾವು ಪ್ರಯತ್ನ ಪಡಬೇಕು, ಆ ಪ್ರಯತ್ನ ಪಡೋದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಕೆಲಸ ಸುಗಮವಾಗಿ ಆಗತಕ್ಕಂಥದ್ದು. ಆದ್ದರಿಂದ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿರೋರಿಗೆ ಬುದ್ಧಿ ಬಲ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಸ್ವಲ್ಪ ಚೆನ್ನಾಗಿ ಇರತಕ್ಕಂಥದ್ದು. ಹಾಗೆ ಹೆಚ್ಚಿನ ಅನುಕೂಲ ಇವತ್ತಿನ ದಿವಸ ವ್ಯಾವಹಾರಿಕವಾಗಿ ಅಥವಾ ಎಲ್ಲ ರೀತಿಯಲ್ಲೂ ಕೂಡ ಆಧ್ಯಾತ್ಮಿಕವಾಗಿಯೂ ಕೂಡ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಉನ್ನತ ಶಿಕ್ಷಣದಲ್ಲಿ ಯಾರು ಓದ್ತಾ ಇದ್ದಾರೋ ಅಂಥವರಿಗೆ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಮಕ್ಕಳಲ್ಲಿ ಸಾಮರಸ್ಯ ಇರತಕ್ಕಂಥದ್ದು. ಇವತ್ತಿನ ದಿವಸ ಮನೆ ದೇವರ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಬರತಕ್ಕಂಥದ್ದು, ಕೆಲಸದಲ್ಲಿ ಸ್ವಲ್ಪ ತೊಡಕು, ಹಾಗೆ ಕಾರ್ಯಹಾನಿ ಆಗತಕ್ಕಂಥದ್ದು. ಕೃಷಿಕರಿಗೆ ಸ್ವಲ್ಪ ಅನುಕೂಲ ಆಗುವಂಥ ಸಾಧ್ಯತೆ. ಬಂಧುಗಳಿಂದ ಇವತ್ತಿನ ದಿವಸ ಸಹಕಾರ ಸಿಗುವಂಥದ್ದು. ಹಾಲು ಮಾರಾಟಗಾರರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಗಣಪತಿಗೆ ಬೆಲ್ಲವನ್ನು ಅರ್ಪಣೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಹಾಗೆ ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಸಹೋದರರಿಂದ ಸಹಕಾರ ಇವತ್ತಿನ ದಿವಸ ಸಿಗುವಂಥದ್ದು. ಸೇವಕರಿಂದಲೂ ಕೂಡ ಇವತ್ತಿನ ದಿವಸ ಸಹಾಯ ಸಿಗತಕ್ಕಂಥದ್ದು. ಹಾಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ವೃತ್ತಿಯಲ್ಲಿ ತೊಡಕು ಬರತಕ್ಕಂಥದ್ದು. ಯಾಕೆಂದರೆ ಯಾವ ರೀತಿ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಅಂತಂದರೆ, ನಮಗೆ ತಂದೆ ಹೇಳಿದ್ದು ಮಗ ಕೇಳೋದಿಲ್ಲ, ಮಗ ಹೇಳಿದ್ದು ತಂದೆ ಕೇಳೋದಿಲ್ಲ. ಹಾಗಾಗಿ ಇದು ಆಗಬಾರದು. ತಂದೆ ಹೇಳಿದ್ದನ್ನು ಮಕ್ಕಳು ಕೇಳಲೇಬೇಕು. ಯಾಕೆಂದರೆ ಅನುಭವ ಬಹಳ ಮುಖ್ಯವಾಗಿರತಕ್ಕಂಥದ್ದು. ನಮಗೆ ಯಾವ ರೀತಿ ಅನುಭವ ಇರ್ತದೆ, ಅದಕ್ಕೆ ಹಿಂದೆ ಯಾವ ರೀತಿ ಅವರು ಅನುಭವಿಸಿದ್ದನ್ನು ಅವರು ಹೇಳ್ತಾರೆ, ಹೀಗಿದೆ, ಈ ಥರ ಇದೆ ಅಂತ. ಹಾಗಾಗಿ ನಾವು ಆ ರೀತಿಯಲ್ಲಿ ಅವರು ಹೇಳಿದಂಥ ದಾರಿಯಲ್ಲಿ, ಅವರು ಹೇಳಿದಂಥ ನುಡಿಯಲ್ಲಿ ನಾವು ನಂಬಿಕೆಯನ್ನು ಇಟ್ಟು ಶ್ರದ್ಧೆಯಿಂದ ನಾವು ಹೋದರೆ ನಮ್ಮ ಜೀವನ ತುಂಬ ಸುಗಮವಾಗಿ ಆಗತಕ್ಕಂಥದ್ದು. ಯಾಕೆಂದರೆ ತಂದೆ ತಾಯಿ ಯಾಕೆ ದೇವರು ಅಂತಂದರೆ, ಅವರು ಮಕ್ಕಳ ಶ್ರೇಯಸ್ಸನ್ನು ಬಯಸ್ತಾರೆ. ಯಾಕೆಂದರೆ ಮಕ್ಕಳಿಗೆ ಒಳ್ಳೆಯದಾಗಬೇಕು, ನಮ್ಮಂತೆ ಅವರು ಕಷ್ಟಪಡಬಾರದು, ಅವರು ದುಃಖವನ್ನು ಅನುಭವಿಸಬಾರದು, ಸುಖವನ್ನು ಅನುಭವಿಸಬೇಕು, ಎಲ್ಲ ರೀತಿಯಲ್ಲಿ ಅನುಕೂಲ ಆಗಬೇಕು ಅಂತ ತಂದೆ ತಾಯಿಗಳು ಮಕ್ಕಳಿಗೆ ಆಶೀರ್ವಾದವನ್ನು ಮಾಡುತ್ತಾರೆ. ಅದಕ್ಕಾಗಿ ತಂದೆ ಮಾತೃದೇವೋಭವ ಪಿತೃದೇವೋಭವ ಅಂತ ನಾವು ಕರೆಯುವಂಥದ್ದು. ಯಾರು ನಮಗೆ ಶ್ರೇಯಸ್ಸನ್ನು ಕೊಡ್ತಾರೋ, ನಮ್ಮ ಶ್ರೇಯಸ್ಸನ್ನು ಬಯಸ್ತಾರೋ, ನಮ್ಮ ಏಳಿಗೆಯನ್ನು ಕಾಣಬೇಕು ಅಂತ ಅವರು ಹಂಬಲಿಸ್ತಾರೋ ಅಂಥವರಿಗೆ ನಾವು ನಮಸ್ಕಾರ ಮಾಡಬೇಕು, ಅಂಥವರನ್ನು ನಾವು ಪೂಜೆ ಮಾಡಬೇಕು. ಅದಕ್ಕಾಗಿ ಭಗವಂತ ಭಕ್ತರ ಶ್ರೇಯಸ್ಸನ್ನು ಬಯಸ್ತಾನೆ. ಯಾಕೆ ಎಲ್ಲ ಭಕ್ತರಿಗೆ ಅನುಕೂಲ ಆಗಲಿ, ಎಲ್ಲರೂ ಕೂಡ ಉತ್ತಮವಾದಂಥ ಜ್ಞಾನವನ್ನು ಪಡೆಯಲಿ ಅಂತ ಭಗವಂತ ಆಶೀರ್ವಾದ ಮಾಡ್ತಾನಂತೆ. ಅದಕ್ಕಾಗಿ ನಾವು ಭಗವಂತನಿಗೆ, ಯಾಕೆಂದರೆ ಎಲ್ಲವನ್ನು ಕೊಡುವವನು, ಎಲ್ಲರಿಗೂ ಎಲ್ಲವನ್ನು ಕೊಡುವವನು
ಭಗವಂತನಾಗಿದ್ದಾನೆ. ಹಾಗಾಗಿ ನಾವು ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡಿದಲ್ಲಿ ಇವತ್ತಿನ ದಿವಸ ಈಶ್ವರ ಆರಾಧನೆ, ಪರಮೇಶ್ವರನ ಆರಾಧನೆ ಮಾಡುವುದರಿಂದ ಕನ್ಯಾ ರಾಶಿಯಲ್ಲಿರತಕ್ಕಂಥವರು ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನು ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ಹೊಸ ವಿಚಾರದ ಬಗ್ಗೆ ಗುರೂಜಿಯವರು ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇವತ್ತು ಭಾನುವಾರ, ಸೂರ್ಯದೇವನನ್ನು ಆರಾಧನೆ ಮಾಡ್ತೀವಿ ಭಾನುವಾರದ ದಿನ. ಭಾನುವಾರದ ದಿನವೇ ಸೂರ್ಯದೇವನೆಯನ್ನು ಯಾಕೆ ಆರಾಧನೆ ಮಾಡಬೇಕಾಗತ್ತೆ, ಇದರ ಪೂಜೆ ಪುನಸ್ಕಾರಗಳ ವಿಧಿವಿಧಾನಗಳು ಯಾವ ರೀತಿಯಾಗಿರುತ್ತೆ, ಇನ್ನು ಯಾವ ದೋಷಗಳು ಪರಿಹಾರ ಆಗುತ್ತೆ ಸೂರ್ಯದೇವನನ್ನು ಪೂಜೆ ಮಾಡೋದ್ರಿಂದ, ಗುರುಗಳೇ ಇದರ ಬಗ್ಗೆ ಒಂದಷ್ಟು ಮಾಹಿತಿ. ಅದಕ್ಕೆ ನಾವು ವಿಶೇಷವಾಗಿ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳಿದ್ದಾರೆ. ಯಾರಿಗೆ ಆರೋಗ್ಯ ಬೇಕೋ ಅಂಥವರು ಸೂರ್ಯನಾರಾಯಣನ ಆರಾಧನೆ ಮಾಡಬೇಕು. ಅಂದರೆ ಆರಾಧನೆ ಮಾಡಬೇಕು ಅಂತಂದರೆ ನಾವು ಬೆಳಗ್ಗೆ ಸೂರ್ಯ ಉದಯ ಆಗುವುದರ ಒಳಗಡೆನೆ ನಾವು ಏಳಬೇಕಂತೆ. ಯಾಕೆಂದರೆ ಆ ಸೂರ್ಯ ಉದಯ ಆಗಿರೋದು ಅದಕ್ಕಿಂತ ಮುಂಚಿತವಾಗಿ ಹೇಳೋದ್ರಿಂದ ಏನಾಗ್ತದೆ ಅಂತಂದರೆ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ, ಅನಾರೋಗ್ಯ ಹೇಳ್ತಕ್ಕಂಥದ್ದು ಬರುವುದೇ ಇಲ್ಲ. ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ನಾವು ನೋಡ್ಬೋದು, ಎಲ್ಲರೂ ಕೂಡ ಸಾಮಾನ್ಯವಾಗಿ ಬೆಳಗ್ಗೆ ಬೇಗನೆ 4 ಗಂಟೆಗೆ ಎದ್ದು ಬಿಡ್ತಿದ್ರು. ಅವರು ಏನು ಮಾಡ್ತಿದ್ದು ಅಂದರೆ, ಅವರು ಆ ಕಾಲದಲ್ಲೂ ಕೂಡ ಬೆಳಗ್ಗೆ ಎದ್ದವರು ಯಾವ ರೀತಿ ಕೊಟ್ಟಿಗೆಯಲ್ಲಿ ಹಸುವಿಗೆ ಯಾವ ರೀತಿ ಸಗಣಿ ತೆಗೆಯೋದು, ಅದಕ್ಕೆ ಹುಲ್ಲು ಹಾಕೋದು, ಇಂಥ ಚಟುವಟಿಕೆಯಿಂದ ಅಲ್ಲಿ ಅವರು ತೊಡಗ್ತಿದ್ರು. ಸ್ವಲ್ಪ ಬೆಳಗಾಯಿತು ಅಂತಾದರೆ ಸೊಪ್ಪು ತರಲಿಕ್ಕೆ ಹೋಗ್ತಿದ್ರು, ತೋಟಕ್ಕೆ ಸೊಪ್ಪು ತರಲಿಕ್ಕೆ, ಅಥವಾ ದರಕ ತರೋದು, ಅಥವಾ ಹುಲ್ಲು ತರೋದು ಆ ಹಸುಗಳಿಗೆ. ಬೆಳಗಾತ 6 ಗಂಟೆ ಆಯ್ತು ಹೋಗ್ಬಿಡ್ತಾರೆ. ಯಾಕಂದರೆ ಅವಾಗ ಅವರು ಆ ರೀತಿ ಚಟುವಟಿಕೆ ಮಾಡ್ತಾ ಇರೋದ್ರಿಂದ ಏನಾಗ್ತದೆ ಅಂತಾದರೆ ಶರೀರಕ್ಕೆ ವ್ಯಾಯಾಮ ಸಿಗ್ತಿತ್ತು. ಮತ್ತು ಈ ಬೆಳಗಿನ ಜಾವದ ಬಿಸಿಲು ಹೇಳ್ತಕ್ಕಂಥದ್ದು ಅದು ತುಂಬ ಮುಖ್ಯವಂತೆ. ಅದಕ್ಕೆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೂ ಕೂಡ ಎಲ್ಲರಿಗೂ ಕೂಡ ನಾವು ಡಾಕ್ಟ್ರ್ ಎಲ್ಲ ಯಾರು ಹೇಳ್ತಾರೆ ಅಂತಂದರೆ ಬೆಳಗಿನ ಜಾವದ ಬಿಸಿಲಲ್ಲಿ ನೀವು ಇರಬೇಕು ಅಂತ ಹೇಳ್ತಾರೆ. ಆ ಬೆಳಗಿನ ಜಾವದ ಬಿಸಿಲನ್ನು ನೀವು ತೆಗೆದುಕೊಳ್ಬೇಕು, ಬಿಸಿಲಿನ ಶಾಖದಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅದರ ವಿಟಮಿನ್ ಡಿ ಹೇಳ್ತಕ್ಕಂಥದ್ದು ಅದು ನಮಗೆ ವೈಜ್ಞಾನಿಕವಾಗಿ ನಮ್ಮ ಶರೀರಕ್ಕೆ ಸಿಗುವಂಥದ್ದು. ಆ ರೀತಿಯಲ್ಲಿ ನಮಗೆ ಆ ಶಾರೀರಿಕವಾಗಿ ನಮಗೆ ಅದು ಸಿಗೋದ್ರಿಂದ ಏನಾಗ್ತದೆ ಅಂತಾದರೆ ಅಲ್ಲಿ ನಮಗೆ ಆರೋಗ್ಯ ಎಲ್ಲ ರೀತಿಯಲ್ಲಿ ವ್ಯತ್ಯಾಸ ಆಗಿದ್ದಿತ್ತು ಸರಿ ಆಗ್ತಾ ಹೋಗ್ತದೆ. ಅದಕ್ಕಾಗಿ ನಾವು ವಿಶೇಷವಾಗಿ, ಯಾಕೆಂತಂದರೆ ಆ ಸೂರ್ಯನ ಕಿರಣನೇ, ಸೂರ್ಯ ಬಂದಿದ್ದಾನೆ ಅಂತಾದರೆ, ಬೆಳಗಾಯಿತು ಅಂತಂದರೆ ಎಲ್ಲ ಪ್ರಾಣಿ ಪಕ್ಷಿಗಳು ಅವರವರ ಕೆಲಸಕ್ಕೆ ಹೊರಟು. ಯಾಕೆಂದರೆ ನಾವು ಈಗ ನಮ್ಮ ಕೆಲಸಕ್ಕೆ, ಆಫೀಸಿಗೆ ಹೋಗೋರು ಆಫೀಸಿಗೆ, ತೋಟಕ್ಕೆ ಹೋಗೋರು ತೋಟಕ್ಕೆ, ಅವರವರ ಕೆಲಸಕ್ಕೆ ಅವರವರು ಹೋಗ್ತಾರೆ. ಹಾಗೆ ಪ್ರಾಣಿ ಪಕ್ಷಿಗಳು ಕೂಡ ಅವರವರ ಕೆಲಸಕ್ಕೆ ಹೋಗ್ತಾವಂತೆ. ಪ್ರಾಣಿ ಪಕ್ಷಿಗಳಿಗೆ ಏನು ಕೆಲಸ? ಅವರಿಗೇನು ಕೆಲಸ ಇಲ್ಲ. ಅವರಿಗೆ ಪಾಪ ಆಹಾರವನ್ನು ಮಾಡ್ಕೊಳ್ಳಿಕ್ಕೇನು ಯಾವ ರೀತಿಯಾದ, ಯಾಕಂದರೆ ಸೂರ್ಯನ ಬಿಸಿಲಿನಲ್ಲಿ ಸಸ್ಯಗಳು ಆಹಾರವನ್ನು ತಯಾರು ಮಾಡ್ತವೆ. ಹಾಗೆ ಪ್ರಾಣಿಗಳು ಆಹಾರವನ್ನು ಅರಸುತ್ತಾ ಹುಡುಕುತ್ತಾ ಹೋಗುತ್ತವೆ. ಎಲ್ಲ ಮನುಷ್ಯರು ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ. ಅದಕ್ಕಾಗಿ ಯಾವ ರೀತಿ ನಮಗೆ ಬೆಳಗ್ಗೆ ಆದ ತಕ್ಷಣವೇ ನಾವು ಯಾಕೆ ಹೋಗ್ತೇವೆ ಅಂತಂದರೆ, ನಮಗೆ ಬೆಳಗಿನ ಜಾವದಲ್ಲಿ ಕಾಣುವಂಥ ಕಣ್ಣನ್ನು ಭಗವಂತ ಕೊಟ್ಟಿದ್ದಾನೆ. ಅದು ನಮ್ಮ ಕಣ್ಣು ಏನಾಗ್ತದೆ ಅಂತಾದರೆ ಬೆಳಗಿನ ಜಾವದಲ್ಲಿ ಮಾತ್ರ ನಮ್ಮ ಕಣ್ಣು ಕಾಣುವಂಥದ್ದು. ಆದರೆ ಪ್ರಾಣಿಗಳಿಗೆ ಹಾಗಿಲ್ಲ, ಅವರಿಗೆ ರಾತ್ರಿನೂ ಕೂಡ ಕಣ್ಣು ಕಾಣುತ್ತದೆ. ಯಾಕೆಂದರೆ ನಮಗೆ ಈಗ ಲೈಟ್ ಬಂದಿದ್ದಕ್ಕೆ ಏನಾಗ್ತದೆ ಅಂತಾದರೆ ನಾವು
ಅದಕ್ಕೆ ಆ ಲೈಟಿಗೆ ನಮ್ಮ ಕಣ್ಣು ಹೊಂದಾಣಿಕೆ ಆಗಿಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಆ ಚುಮಣಿ ದೀಪದಲ್ಲಿ ಓದ್ತಿದ್ರು, ಆ ಚುಮಣಿ ದೀಪದಲ್ಲೇ ಆ ರೀತಿ ವಿದ್ಯೆಯನ್ನು ಸಂಪಾದನೆ ಮಾಡ್ತಿದ್ರು. ಈಗ ನಮಗೆ ಇಷ್ಟು ಲೈಟ್ ಇದ್ದರೂ ಕೂಡ ಓದಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಓದಿನಲ್ಲಿ ಆಸಕ್ತಿ ಬರ್ತಾ ಇಲ್ಲ. ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು, ಆ ಜ್ಞಾನವನ್ನು ಪಡಿಬೇಕು ಹೇಳುವಂಥ ಒಂದು ಹಂಬಲ, ಕುತೂಹಲ, ಆಸಕ್ತಿ, ಶ್ರದ್ಧೆ ಇದು ನಮಗೆ ಬರ್ತಾ ಇಲ್ಲ. ಯಾಕೆ ಅಂತಂದರೆ ಇದು ಬರಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಏಳಬೇಕು. ಬೆಳಗ್ಗೆ ಅದಕ್ಕೆ ಬೇಗ ಮಲಗು ಬೇಗ ಏಳು ಅಂತ ಹೇಳಿದ್ದಾರೆ. ತಡವಾಗಿ ಮಲಗು ಬೇಗ ಏಳು ಅಂತ ಹೇಳಲಿಲ್ಲ, ಬೇಗ ಮಲಗು ಬೇಗ ಏಳು. ಯಾಕೆಂತಂದರೆ ಈ ಶರೀರಕ್ಕೆ ಆ ರಾತ್ರಿ ಕಾಲದಲ್ಲಿ ನಾವು ವಿಶ್ರಾಂತಿ ಬೇಕು. ಅದನ್ನು ಬಿಟ್ಟು ಬೆಳಗಿನ ಕಾಲದಲ್ಲಿ ನಾವು ಬೆಳಗಿನ ಜಾವದಲ್ಲಿ ವಿಶ್ರಾಂತಿ ಮಾಡಿದ್ರೆ ಏನಾಗ್ತದೆ ಅಂತಾದರೆ ಆವಾಗ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅಂತಾದರೆ ಏನಾಯಿತು ಅಂತಾದರೆ ನಮ್ಮ ಆ ಮನಸ್ಸು ಕೂಡ ಅದು ಚಾಂಚಲ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಆ ಮನೋನಿಗ್ರಹ ಮಾಡಬೇಕು ಅಂತಾದರೆ ಬೆಳಗ್ಗೆ ಬೇಗನೆ 4 ಗಂಟೆಗೆ ಏಳಬೇಕು. 4 ಗಂಟೆಗೆ ಎದ್ದು ಭಗವಂತನ ಧ್ಯಾನ ಮಾಡಬೇಕು. ಅದಕ್ಕೆ ಸೂರ್ಯ ನಮಸ್ಕಾರ ಮಾಡಬೇಕು ಅಂತ ಹೇಳಿದರೆ 12 ನಮಸ್ಕಾರ ಇದೆ. ಓಕೆ ಗುರುಗಳೇ, ಇದ್ರ ಬಗ್ಗೆ ಮತ್ತೊಂದಷ್ಟು ಮಾತಾಡೋಣ, ಒಂದು ಬ್ರೇಕ್ ತಗೊಂಡು ಬರೋಣ. ವೀಕ್ಷಕರೇ, ಇದರ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರ, ವಿರಾಮಕ್ಕಿಂತ ಮುಂಚಿತವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡಿದ್ದಾರೆ. 12 ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಂಡಿದ್ದಾಯಿತು. ಇನ್ನು 12 ರಾಶಿಗಳ ಕೊನೆಯ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿಯಲ್ಲಿ ಇರೋರಿಗೆ ಇವತ್ತಿನ ದಿವಸ ವಸ್ತು ಸ್ವಲ್ಪ ಕಳವು ಆಗತಕ್ಕಂಥ ಸಾಧ್ಯತೆ. ಯಾಕೆಂದರೆ ವಸ್ತು ಕಳವು ಆಗೋದಂತಂದರೆ 2 ರೀತಿ ಇರತಕ್ಕಂಥದ್ದು. ನಾವೇ ಎಲ್ಲೋ ಇಟ್ಟು ಎಲ್ಲೋ ಹುಡುಕ್ತಾ ಇರ್ತೇವೆ, ಅದು ನಮ್ಮ ಅಚಾತುರ್ಯದಿಂದ. ಅಂದರೆ ನಮ್ಮ ಮನಸ್ಸು, ಅದಕ್ಕಾಗಿ ನಮ್ಮ ಮನಸ್ಸು ಈಗ ಯಾವ ರೀತಿಯಲ್ಲಿ ಗಾಡಿಯನ್ನು ಓಡಿಸುವಾಗ ನಾವು ಮೊಬೈಲ್ ಬಳಕೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದು ಯಾಕೆ ಹೇಳಿದ್ದಾರೆ ಅಂತಂದರೆ ನಮಗೆ ಆ ದಾರಿಯಲ್ಲಿ ಸರಿಯಾಗಿ ಹೋಗ್ಲಿಕ್ಕೆ ಅನುಕೂಲವಾಗಲಿ ಅಂತ. ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೇವೆ, ನಮ್ಮ ಆಲೋಚನೆ ತುಂಬ ಒತ್ತಡ, ಕೆಲಸ ಜಾಸ್ತಿ ಇದ್ದಾಗ ನಾವು ಎಲ್ಲೋ ಆಲೋಚನೆ ಮಾಡ್ತಾ ಇರ್ತೇವೆ, ಏನೋ ಕೆಲಸ ಮಾಡ್ತಾ ಇರ್ತೇವೆ, ಯಾರ ಹತ್ರ ಮಾತಾಡ್ತಾ ಇರ್ತೇವೆ. ಹೀಗಾಗೋದ್ರಿಂದ ನಾವಲ್ಲಿ ಎಲ್ಲಿ, ಅಥವಾ ಮೊಬೈಲ್ ಇರ್ಬೋದು, ಅಥವಾ ಬೇರೆ ಯಾವುದೋ ಚಾವಿನೇ ಇರ್ಬೋದು, ಇನ್ಯಾವುದೋ ಆಭರಣ ಇರ್ಬೋದು, ಅದು ನಾವು ಎಲ್ಲೋ ಇಟ್ಟು ಎಲ್ಲೋ ಹುಡುಕ್ತಾ ಇರತಕ್ಕಂಥದ್ದು. ಹಾಗಾಗಿ ಆದಷ್ಟು ಜಾಗ್ರತೆಯಿಂದ, ಅದಕ್ಕೆ ಉತ್ತಿಷ್ಠತ ಜಾಗ್ರತ ಅಂತ ಹೇಳಿದ್ದಾರೆ. 7 ಜಾಗ್ರತೆಯಲ್ಲಿ ಇರಬೇಕು. ಅದಕ್ಕೆ ಜಾಗ್ರತೆಯಲ್ಲಿ ನಭಯಂ ಚಾಸ್ತಿ ಜಾಗ್ರತ ಅಂತ ಹೇಳಿದ್ದಾರೆ. ಅಂದರೆ ಜಾಗ್ರತೆಯಿಂದ ಇರತಕ್ಕಂಥವರಿಗೆ ಭಯ ಹೇಳೋದು ಇರೋದಿಲ್ವಂತೆ. ಯಾಕೆಂತಂದ್ರೆ ನಮಗೆ ರಾತ್ರಿ ಯಾಕೆ ಭಯ ಅಂತಂದರೆ, ಒಂದು ಕತ್ತಲಿರ್ತದೆ, ಅದರಿಂದ ಭಯ. ಯಾವುದೇ ರೀತಿಯಾದಂಥ ಸಂಚಾರ ಇರೋದಿಲ್ಲ, ವಾಹನ ಸಂಚಾರ ಇರೋದಿಲ್ಲ, ಅಥವಾ ಮನುಷ್ಯರ ಸಂಚಾರ ಇರೋದಿಲ್ಲ. ಅದಕ್ಕಾಗಿ ಆ ಕತ್ತಲೆ ರಾತ್ರಿಯಲ್ಲಿ ನಮಗೆ ಸ್ವಲ್ಪ ಭಯ ಇರತಕ್ಕಂಥದ್ದು. ಅಲ್ಲೂ ಕೂಡ ನಾವು ಜಾಗ್ರತೆಯಲ್ಲಿ ಇದ್ದಾಗ ನಮಗೆ ಯಾವುದೇ ರೀತಿಯಾದಂಥ ಭಯ ಹೇಳ್ತಕ್ಕಂಥದ್ದು ಇರೋದಿಲ್ಲ. ಯಾಕೆಂದರೆ ಬೆಚ್ಚಿ ಬೀಳುತ್ತೆ. ಕೆಲವೊಂದು ನಾವು ಎಲ್ಲೋ ಆಲೋಚನೆ ಮಾಡ್ತೇವೆ, ಯಾರೋ ಕರೆದ ತಕ್ಷಣ ನಾವು ಬೆಚ್ಚಿ ಬೀಳುವಂಥದ್ದು. ಇದೆಲ್ಲ ನಾವು ಹೋಗಬೇಕು ಅಂತಾದರೆ, ಭಯ ಹೋಗಬೇಕು ಅಂತಾದರೆ ನಾವು ಜಾಗ್ರತಾವಸ್ಥೆಯಲ್ಲಿ ಇರಬೇಕು. ಹಾಗೆ ಎಲ್ಲ ರೀತಿಯಲ್ಲಿ ಇವತ್ತಿನ ದಿವಸ ಏನೋ ಒಂದು ರೀತಿ ನಮಗೆ ಏನೋ ಪಾರ್ಟಿ ಮಾಡುವ, ಅಂದರೆ ಪಾರ್ಟಿ ಅಂದರೆ ನಮಗೆ ಯಾವುದೋ ರೀತಿಯಲ್ಲಿ ಸ್ವಲ್ಪ ಏನೋ ಬೇಕು ಅಂತ ಟೀ ಕುಡಿಯೋದು ಅಥವಾ ಕಾಫಿ ಕುಡಿಯೋದು, ಅಥವಾ ಈ ರೀತಿಯಲ್ಲಿ ನಮಗೆ ಯಾವುದೋ ರೀತಿಯಲ್ಲಿ ಸ್ವಲ್ಪ ನಮಗೆ
ಅನುಕೂಲ ಆಗುವಂಥ ಯಾವುದೋ ನಾವು ಕುಡಿದು ಅಥವಾ ತಿನ್ನುವಂಥದ್ದು ಅದು ನಾವು ತಿನ್ನಬೇಕು ಕುಡಿಬೇಕು ಹೇಳುವಂಥ ಒಂದು ಆಸಕ್ತಿ ಬರತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ಬೇರೆ ಯಾವುದೂ ಅಲ್ಲ, ಅಂದರೆ ನಮಗೆ ಈ ರೀತಿಯಲ್ಲಿ ಕಾಫಿ ಕುಡಿನೋ ಅಥವಾ ಕಷಾಯವನ್ನು ಕುಡಿಯುವಂಥದ್ದು ಈ ರೀತಿ ನಮಗೆ ಬೇಕು ಹೇಳುವಂಥದ್ದು, ಆ ರೀತಿಯಲ್ಲಿ ನಮಗೆ ಅನಿಸುವಂಥದ್ದು. ಹಾಗೆ ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರೋರಿಗೆ ದೈವಾನುಕೂಲ ಇರತಕ್ಕಂಥದ್ದು. ಹಾಗೆ ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ಸ್ವಲ್ಪ ಏನೋ ಒಂದು ಕಾರಣಕ್ಕಾಗಿ ಏನೋ ಮನಸ್ಸು ಸ್ವಲ್ಪ ಯಾವ ರೀತಿಯಲ್ಲಿ ಒಡೆದು ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ಯಾರು ಏನೇ ಹೇಳಿದ್ರು ಕೂಡ ನಾವು ಯಾರಿಗೂ ಕೂಡ ತಪ್ಪು ಮಾತನ್ನು ಅಥವಾ ಇನ್ನೊಬ್ಬರಿಗೆ ನೋವಾಗತಕ್ಕಂಥ ಮಾತನ್ನು ಆಡಬಾರದು. ಇನ್ನು ವ್ಯಾಪಾರದಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು. ಅಂದರೆ ನಮಗಿಷ್ಟು ಲಾಭ ಆಗ್ತದೆ ಅಂತ ನಾವು ಎಷ್ಟೋ ಸಂಗ್ರಹ ಮಾಡಿರ್ತೇವೆ, ಅದರಿಂದ ನಮಗೆ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು. ಬಂಧು ಮಿತ್ರರಿಂದ ಇವತ್ತಿನ ದಿವಸ ಸಹಕಾರ ಸಿಗುವಂಥದ್ದು. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿರುವವರಿಗೆ ಆಪ್ತರಿಗಾಗಿ ವ್ಯಯ ಆಗತಕ್ಕಂಥದ್ದು. ನಮಗೆ ಯಾರೋ ಸ್ನೇಹಿತರು ಬರ್ತಾರೆ ಅಥವಾ ಅವರು ನಮಗೆ ಏನೋ ಕೊಡಿಸಿದ್ದಾರೆ ಅಂತ ನಾನು ಏನೋ ಕೊಡಿಸ್ಬೇಕು, ಹೀಗೆ ಈ ರೀತಿಯಾಗಿ ನಮಗೆ ಖರ್ಚಾಗತಕ್ಕಂಥದ್ದು. ರೋಗ ಬಾಧೆ, ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಶತ್ರುಗಳಿಂದ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು. ಸಾಲ ಬಾಧೆ, ಹಾಗೆ ಸ್ವಲ್ಪ ಸಾಲ ಜಾಸ್ತಿ ಆಗತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ಆದಷ್ಟು ನಾವು ಸಾಲವನ್ನು ಕೊಡಲೂಬಾರ್ದು, ಸಾಲವನ್ನು ಪಡೆಯಲೂಬಾರ್ದು ಇವತ್ತಿನ ದಿವಸ. ಹಾಗಾಗಿ ಗೋಮಾತೆಯ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರೋರಿಗೆ ವೃತ್ತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಸಂಗಾತಿಯಿಂದ ಇವತ್ತಿನ ದಿವಸ ಲಾಭ ಆಗತಕ್ಕಂಥದ್ದು. ವ್ಯಾಪಾರಿಗಳಿಗೆ ವಿಶೇಷವಾಗಿ ಲಾಭ ಆಗತಕ್ಕಂಥದ್ದು. ಸ್ವಲ್ಪ ಉದರಕ್ಕೆ ಸಂಬಂಧಪಟ್ಟಂತೆ ಬಾಧೆ ಆಗತಕ್ಕಂಥದ್ದು. ದುರ್ಗಾ ಸನ್ನಿಧಿಯಲ್ಲಿ ಪಂಚಾಮೃತ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಆಗತಕ್ಕಂಥದ್ದು. ಕಾರ್ಯ ಸಿದ್ಧಿ ಆಗತಕ್ಕಂಥದ್ದು. ಹಾಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು. ಹಾಗೆ ಬಂಧು ಮಿತ್ರರಲ್ಲಿ ಇವತ್ತಿನ ದಿವಸ ಕಲಹ ಆಗತಕ್ಕಂಥದ್ದು. ಬಂಧು ಮಿತ್ರರು, ಯಾಕೆಂದರೆ ನಮಗೆ ಅದಕ್ಕೆ ಹೇಳಿದ್ದಾರೆ ಗಾದೆ, ಯಾವ ರೀತಿಯಲ್ಲಿ ನೀರು ಹತ್ತಿರ ಇರಬೇಕಂತೆ, ಹಾಗೆ ಸಂಬಂಧಿಕರು ದೂರ ಇರಬೇಕಂತೆ. ಆವಾಗ ಎಲ್ಲ ರೀತಿಯಲ್ಲಿ ನಮ್ಮ ಜೀವನ ಸುಗಮವಾಗಿ ಇರತಕ್ಕಂಥದ್ದು. ಯಾಕೆಂದರೆ ನೀರು ಹತ್ತಿರ ಇರಬೇಕು. ನೀರು ಹತ್ತಿರ ಇದ್ದಾಗ ನಮಗೆ ಎಲ್ಲ ಕೆಲಸ ಕಾರ್ಯಗಳಿಗೆ ನೀರು ಬೇಕೇ ಬೇಕು. ನೀರು, ಗಾಳಿ, ಆಹಾರ, ಅನ್ನ ಇದೆಲ್ಲವೂ ಮನುಷ್ಯನಿಗೆ ಪ್ರತಿನಿತ್ಯವೂ ಬೇಕಾಗತಕ್ಕಂಥದ್ದು. ಹಾಗೆ ಸಂಬಂಧಿಕರು ದೂರ ಇದ್ದರೆ ಆ ಸಂಬಂಧ ಹೇಳತಕ್ಕಂಥದ್ದು ಅಂದರೆ ಅವರು ದೃಢವಾಗಿ ಇರತಕ್ಕಂಥದ್ದು ಆಗುವಂಥದ್ದು. ಯಾಕೆಂದರೆ ಯಾವ ರೀತಿ ನಮಗೆ ದೂರದಲ್ಲಿ ಅದಕ್ಕೆ ದೂರದ ಪರ್ವತ ನಮಗೆ ಒಳ್ಳೆಯ ರಮ್ಯವಾಗಿ ಕಾಣತಕ್ಕಂಥದ್ದು. ಹತ್ತಿರ ಹೋದಾಗ ಅದರ ಏನಿದೆ, ಕಲ್ಲಿದೆಯೋ ಮುಳ್ಳಿದೆಯೋ ನಮಗೆ ಗೊತ್ತಾಗತಕ್ಕಂಥದ್ದು. ಹಾಗಾಗಿ ಆ ಗಾದೆ ಮಾತಿನಂತೆ ನಮಗೆ ಆದಷ್ಟು ನೀರು ಇವತ್ತಿನ ದಿವಸ ಯಾವ ರೀತಿ ಆ ಸಂಬಂಧಿಕರಿಂದ ಯಾವುದೇ ರೀತಿಯಲ್ಲಿ ತೊಂದರೆ ಆಗತಕ್ಕಂಥದ್ದು ಅಥವಾ ಬಂಧು ಮಿತ್ರರಲ್ಲಿ ಸ್ವಲ್ಪ ತೊಡಕುಗಳು ಆಗ್ತಕ್ಕಂಥ ಸಂದರ್ಭ ಇದೆ ಅಂತಾದರೆ ನಾವು ಆದಷ್ಟು ಮೌನವಾಗಿರಬೇಕು. ಯಾರು ಏನೇ ಹೇಳಿದ್ರೂ ಕೂಡ ನಾವು ಮೌನವಾಗಿ ಇರುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ನಿರ್ಗತಿಕರಿಗೆ ಅನ್ನದಾನ ಮಾಡೋದರಿಂದ ಯಾರಿಗೆ ಹಸಿವು ಇರ್ತದೆಯೋ ಅದಕ್ಕೆ ಹಸಿದಾಗ ಊಟವನ್ನು ಮಾಡಬೇಕು, ಹಸಿದವರಿಗೆ ಅನ್ನವನ್ನು ಕೊಡಬೇಕು. ಯಾಕೆಂದರೆ ನಾವು ಏನು ಮಾಡಬೇಕು ಅಂತಂದರೆ ಅನ್ನದಾನವನ್ನು ಅದಕ್ಕೆ ಅನ್ನದಾನಂ ಪರಂ ದಾನಂ ಅಂತ ಹೇಳಿದ್ದಾರೆ. ಅನ್ನದಾನ ಹೇಳತಕ್ಕಂಥದ್ದು ತುಂಬ ಆಗಿರತಕ್ಕಂಥದ್ದು. ಯಾಕೆಂದರೆ ಮನುಷ್ಯನಿಗೆ ಪೂರ್ಣ ತೃಪ್ತಿಯಾಗತಕ್ಕಂಥದ್ದು
ಅನ್ನದಾನದಿಂದ ಮಾತ್ರ, ಊಟವನ್ನು ಮಾಡಿದಾಗ ಮಾತ್ರ, ಬೇರೆ ಯಾವುದರಿಂದಲೂ ಕೂಡ ಅವನಿಗೆ ತೃಪ್ತಿ ಹೇಳತಕ್ಕಂಥದ್ದು ಆಗೋದೇ ಇಲ್ಲ. ಹಾಗಾಗಿ ವಿಶೇಷವಾಗಿ ಯಾರಿಗೆ ಅಗತ್ಯವಿರುತ್ತದೆಯೋ ಅಂಥವರಿಗೆ ಅನ್ನದಾನವನ್ನು ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ದೈವಾನುಕೂಲ ಇರತಕ್ಕಂಥದ್ದು ಅಥವಾ ದೇವರ ದರ್ಶನ ಮಾಡಬೇಕು, ಈ ರೀತಿಯಿಂದ ನಮ್ಮ ಮನಸ್ಸು ಅಥವಾ ಎಲ್ಲ ರೀತಿಯಲ್ಲಿ ದಾನ ಧರ್ಮ ಮಾಡಬೇಕು ಹೇಳುವಂಥ ಮನಸ್ಸು ಇವತ್ತಿನ ದಿವಸ ಬರತಕ್ಕಂಥದ್ದು. ಸಾಧು ಸಂತರ ದರ್ಶನ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಮಾಡುವಂಥ ಸಾಧ್ಯತೆ ಇರತಕ್ಕಂಥದ್ದು. ಕ್ಷೇತ್ರ ದರ್ಶನ ಮಾಡಬೇಕು ಹೇಳುವಂಥ ಒಂದು ಮನಸ್ಸು ಬರತಕ್ಕಂಥದ್ದು. ಹಾಗೆ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಆಗತಕ್ಕಂಥದ್ದು. ಆದ್ದರಿಂದ ಎಲ್ಲ ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರಬಹುದು, ಯಾರೇ ಇದ್ದರೂ ಕೂಡ ಅವರಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಇರೋದರಿಂದ ಎಲ್ಲ ರೀತಿಯ ಅನುಕೂಲವನ್ನು ನಾವು ಪಡೆಯಬಹುದು. ಇನ್ನು ಗಂಟಲು ನೋವು ಬರತಕ್ಕಂಥದ್ದು ಯಾವುದೋ, ಯಾಕಂದರೆ ವಾತಾವರಣದ ವ್ಯತ್ಯಾಸದಿಂದಲೋ ಅಥವಾ ಆಹಾರದ ವ್ಯತ್ಯಾಸದಿಂದಲೋ ಸ್ವಲ್ಪ ಗಂಟಲಿಗೆ ಸಮಸ್ಯೆ ಆಗತಕ್ಕಂಥದ್ದು. ಆದ್ದರಿಂದ ಆದಷ್ಟು ಇವತ್ತಿನ ದಿವಸ ಕರಿದ ಪದಾರ್ಥವನ್ನು ಸ್ವೀಕಾರ ಮಾಡಲೇಬಾರದು. ಅದು ಏನೇ ಇದ್ದರೂ ಕೂಡ, ಯಾಕೆಂದರೆ ಎಣ್ಣೆ ಯಾವ ರೀತಿ ಈ ಪೆಟ್ರೋಲು ಡೀಸೆಲ್ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇಂಜನನ್ನು ಅದು ಸುಡ್ತದೆಯೋ, ಹಾಗೆ ಈ ಎಣ್ಣೆನೂ ಕೂಡ ಹಾಗೆ ನಮ್ಮಲ್ಲಿ ಇರತಕ್ಕಂಥ ಆ ಇಂಜನನ್ನು ಅದು ಸುಡ್ತದೆ, ಎಣ್ಣೆ ಹೇಳತಕ್ಕಂಥದ್ದು. ಹಾಗಾಗಿ ಆದಷ್ಟು ನಾವು ಈ ಕರಿದ ಪದಾರ್ಥವನ್ನು ಇವತ್ತಿನ ದಿವಸ ನಾವು ಸ್ವೀಕಾರ ಮಾಡಲೇಬಾರ್ದು. ಯಾಕೆಂದರೆ ಇವತ್ತಿನ ದಿವಸ ಅಂತ ಅರ್ಥ ಅಲ್ಲ, ಈ ಕರಿದ ಪದಾರ್ಥವನ್ನು ಆದಷ್ಟು ನಾವು ಸ್ವೀಕಾರ ಮಾಡದೇ ಇದ್ದರೆ ನಾವು ಎಲ್ಲ ರೀತಿಯಲ್ಲಿ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ. ಯಾಕಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿದ್ದಾರೆ. ನಾವು ಊಟವನ್ನು ಆಹಾರ ಸ್ವೀಕಾರ ಮಾಡಬೇಕಾದ್ರೆ ಯಾವುದು ನಮಗೆ ಬೇಕು, ಯಾವುದು ಬೇಡ, ಯಾವುದು ನಮಗೆ ಒಳ್ಳೆಯದೋ, ಯಾವುದು ಕೆಟ್ಟಿದ್ದು ಅಂತ ನಾವು ಅದರಲ್ಲಿ ಯಾವ ರೀತಿ ವಿವೇಚನೆಯನ್ನು ಮಾಡಿ, ಆ ವಿವೇಚನೆಯನ್ನು ಮಾಡಿಕೊಂಡು ಆಹಾರ ಸ್ವೀಕಾರ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ಆದ್ದರಿಂದ ನಾಗ ಕವಚವನ್ನು ಪಠಿಸುವುದರಿಂದ ಇವತ್ತಿನ ದಿವಸ ಮೀನರಾಶಿಯಲ್ಲಿ ಇರತಕ್ಕಂಥವರು ಎಲ್ಲ ರೀತಿಯಲ್ಲೂ ಶುಭ ಫಲವನ್ನು ಕಾಣಬಹುದು. ಆದ್ದರಿಂದ ನಾವು ಏನು ಭಯಪಡಬೇಕಾದ್ದೇನಿಲ್ಲ. ಇವತ್ತಿನ ದಿವಸ ಭಕ್ತಿಯಿಂದ ನಾವು ಭಗವದ್ಗೀತಾ ಪಾರಾಯಣವನ್ನು 1 ಶ್ಲೋಕ ಅಥವಾ 2 ಶ್ಲೋಕದ ಅರ್ಥವನ್ನು ನಾವು ಪಠಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಎಲ್ಲರೂ ಕೂಡ ಶುಭ ಫಲವನ್ನು ಕಾಣಬಹುದು. ಗುರುಗಳೇ, ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.